ವೆಲ್ಕಮ್ ಟು ಮುರಳಿ ಕೃಷ್ಣ ಲಾಗ್. ಪ್ಲೀಸ್ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತು ನಾನು ಪಾಟ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ 5-6 ತಿಂಗಳಾಗಿತ್ತು ನಾನು ಪಾಟ್ನ ಕ್ಲೀನ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಯಾಕಂದರೆ ಪಾಪು ಆಗಿರೋದ್ರಿಂದ ನನಗೆ ಟೈಮ್ ಸಿಕ್ಕಿಲ್ಲ. ಇವತ್ತು ಸಾಯಂಕಾಲ ಫ್ರೀ ಆದೆ, ಸ್ವಲ್ಪ ಪಾಪು ಮಲಗಿದ್ದಾಳೆ. ಹೀಗಾಗಿ ನಾನು ಆ ಗ್ಯಾಪಲ್ಲಿ ಗಿಡನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಪಾಟಲ್ಲೆಲ್ಲ ಅಂತ ಮಾಡ್ತಾಯಿದ್ದೀನಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪಾಟ್ನ ಏನಕ್ಕೆ ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ಕ್ಲೀನ್ ಮಾಡಿಲ್ಲ ಆವಾಗಲೇ 6-7 ತಿಂಗಳು ಮೇಲಾಯಿತು. ಹಾಗಾಗಿ ನಾನು ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಎಷ್ಟು ಚೆನ್ನಾಗಿ ಹೂವು ಬಿಡ್ತಾ ಇದೆ. ಮತ್ತೆ ಇದು ಕ್ಲೀನ್ ಮಾಡ್ಬೇಕಾದ್ರೆ ಕಟ್ಟಾಗ್ಬಿಡ್ತು. ಇದು ನನಗೆ ಮಣ್ಣಲ್ಲಿ ಹಂಗೆ ಹಾಕ್ಬಿಟ್ರೆ ಮತ್ತೆ ಗೊತ್ತಾಗಿ ಮತ್ತೆ ಹೂವು ಬಿಡುತ್ತಂತ ನಾನು ಮತ್ತೆ ಹಂಗೆ ಬೇರ್ನ ಇದು ಮಾಡ್ತಾಯಿದ್ದೀನಿ ಮಣ್ಣಿಗೆ. ಇಲ್ಲಿ ಆಗಿಲ್ಲ, ಇಲ್ಲ ಹಾಕ್ತೀನಿ. ಚೆನ್ನಾಗಿ ಕಾಣಿಸುತ್ತೆ ಈ ಥರ ಹೂವು ಬಿಟ್ಟರೆ. ಇದಾಯ್ತಾ? ನನಗೆ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಡ್ತಾ ಇದೆ. ಮತ್ತು ಮಣ್ಣು ಕೂಡ ಎಲ್ಲ ಫುಲ್ ನನಗೆ ಮಣ್ಣಿಗೆಲ್ಲ ನೀರು ಇದಾಕಿಬಿಟ್ಟು ಗಟ್ಟಿಯಾಗಿತ್ತು. ಅದು ನನಗೆ ಚೆನ್ನಾಗಿ ಸ್ವಲ್ಪ ಸಡಿಲ ಮಾಡ್ತಾಯಿದ್ದೀನಿ. ಮಣ್ಣು ಸ್ಪೂನ್ ತಗೊಂಡಿದ್ದೀನಿ, ಮನೇಲಿ ಏನೂ ಇರಲಿಲ್ಲ, ನನ್ನ ಕೈಗೆ ಏನೂ ಸಿಗಲಿಲ್ಲ ಈ ಟೈಮಲ್ಲಿ. ಈ ಥರ ಎಲ್ಲ ಇದು ಮಾಡಿದರೆ ನೀರು ಚೆನ್ನಾಗಿ ಕುಡ್ಕೊಳ್ತದೆ ಹಾಕಿದರೆ ಪಾಟು. ಇದನ್ನು ಟೇಬಲ್ ರಾಜ ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿದೆ, ಹೂವು ಡೈಲಿ ಬಿಡುತ್ತೆ. ಇದು ಒಂದಾಯಿತು, ಇಷ್ಟ ಆಯಿತು. ನನಗೆ ಇಷ್ಟ, ಚೆನ್ನಾಗಿ ಕಾಣಿಸುತ್ತೆ, ಹೂವು ಬಿಡುತ್ತೆ ಡೈಲಿ. ಇದು ಅಷ್ಟೇ, ಇದು ಟೇಬಲ್ ರಾಜ ಹೂವು. ಕಲರ್ಸ್ ಎಲ್ಲ ರೆಡ್ಡೇ ಬಂದುಬಿಟ್ಟಿದ್ದಾವೆ. ನನಗೆ ಅದು ಕಿತ್ತಾಕೋಕ್ಕೆ ಮುರಿದಾಕೋಕ್ಕೆ ಮನಸ್ಸು ಬರೋಲ್ಲ, ಅಷ್ಟು ಚೆನ್ನಾಗಿದ್ದಾವೆ ಹೂವು. ಇದು ತುಳಸಿ ಗಿಡ ಹಾಕಿದ್ದೀನಿ, ಅದೇ ಹುಟ್ಟಿದೆ, ನಾನೇನು ಹಾಕಿಲ್ಲ. ಮಳೆಗಾಲದಲ್ಲಿ ಇದು ತುಳಸಿ ಇದ್ರದ್ದು ಗಿಡ ಇದೆ ಪಕ್ಕದಲ್ಲಿ, ಅದ್ರದ್ದೆಲ್ಲ ತೆನೆ ಬಿದ್ದುಬಿಟ್ಟು ಇದೇಟ್ಗಿದೆ ಗ್ರೋತ್ ಆಗಿದೆ. ಹಂಗಾಗಿ ನನಗೆ ಬೇರೆ ಗಿಡ ಹಾಕೋಕ್ಕೆ ಮನಸ್ಸು ಬರಲಿಲ್ಲ ಈ ಜಾಗದಲ್ಲಿ. ಅದಕ್ಕೆ ಅದನ್ನೇ ಫ್ರೀಯಾಗಿ ಬಿಟ್ಟಿದ್ದೀನಿ. ಎಲ್ಲಿ ತನಕ ಇದೆಯೋ ಯಾವ ಹೆಸರು ಅಲ್ಲಿ ತನಕ ಇರಲಿ ಅಂತೇಳಿ.
ಇದೊಂದಾಯಿತು, ಇದೊಂದು ಕ್ಲೀನ್ ಮಾಡಿದೆ, ಇದೊಂದಾಯಿತು. ಈಗ ಇದನ್ನು ಕೂಡ, ಇದು ಪಪ್ಪಾಯ ಗಿಡ ಹಾಕಿದ್ದೆ. ಪಪ್ಪಾಯ ಹಣ್ಣು ತುಂಬ ಚೆನ್ನಾಗಿತ್ತು, ಸ್ವೀಟು. ನಾನು ಪಪ್ಪಾಯ ಹಣ್ಣು ಗಿಡ ಹಾಕಲಿ ಬೆಳೀಲಿ ಅಂತೇಳಿ ನಾನು ಸಸಿ ಹಾಕಿದ್ದೆ. ಸುಮ್ಮನೆ ವೇಸ್ಟ್ ಇದೆ. ಈ ಪಾಟಲ್ಲಿ ಏನು ಯಾವ ಗಿಡ ಹಾಕಿದ್ದು ಬರ್ತಾ ಇರಲಿಲ್ಲ, ಹಾಗಾಗಿ ನಾನು ಸುಮ್ಮನೆ ಬಿಟ್ಟಿದ್ದೆ. ಅದಕ್ಕೆ ನಾನು ಹಾಕಿದ್ದೆ, ಚೆನ್ನಾಗಿ ಬಂದಿದೆ. ಇದು ಹಲಸಿಂದೆಕಾಯಿ ಇದು ಕೂಡ ಹಾಕಿದ್ದೆ ಗೊಬ್ಬರ ಆಗಲಿ ಅಂತ, ಅವು ಸಸಿನೇ ಆಗಿಬಿಟ್ಟಿದ್ದಾವೆ. ಇದು ಅಷ್ಟೇ, ತುಂಬಾ ಎಲ್ಲ ಬೆಳೆದ್ಬಿಟ್ಟಿದೆ ಹುಲ್ಲು. ಇದನ್ನು ಕ್ಲೀನ್ ಮಾಡೋಣ. ಸೀಮೆ ಎಲ್ಲ ಕರೆ ಸೀಮೆ ತುಂಬಾ ಇದೆ, ಯಾಕಂದರೆ ತಂಪಿರುತ್ತಲ್ವ, ಅವು ಬಂದೆಲ್ಲ ಜಾಯ್ನ್ ಆಗಿಬಿಟ್ಟಿದ್ದಾವೆ ಇದಕ್ಕೆ. ಪಪ್ಪಾಯ ಗಿಡ ಸ್ವಲ್ಪ ದೊಡ್ಡದಾಯ್ತಂದರೆ ನಮ್ಮ ಸಿಸ್ಟರ್ದು ಹೊಲ ಇದೆ, ಅಲ್ಲಿ ಕೊಟ್ಟನು ಕೂಡ ಇದ್ದಾವೆ. ಯಾವಾಗಲೂ ಹಾಕಿರ್ತೀನಿ ಗೊಬ್ಬರ. ಇದಾಯಿತು, ಇದು ಇಷ್ಟಾಯಿತು. ಇದು ಗೊಬ್ಬರ ಇದೆ ನೋಡಿ, ಹಲಸಂದೆಕಾಯಿ ಎಲ್ಲ ಹಾಕಿದ್ದೆಲ್ಲ ಅದೆಲ್ಲ ಗೊಬ್ಬರ ಆಗಿದೆ ಗಿಡಕ್ಕೆ, ಚೆನ್ನಾಗಿ ಬಂದಿದೆ, ಗ್ರೋತ್ ಆಗಿದೆ. ಈ ಟೇಬಲ್ ರಾಜ್ ಗಿಡ ಇದೊಂಥರ ಕಲರಲ್ಲಿ ಕಾಣಿಸ್ತಿದೆಯಲ್ಲ, ಇದು 2 ಕಲರ್ ಇದು ಗಿಡ ಇದೆ. ಇದು ಕೂಡ ತುಂಬಾ ಎಲ್ಲ ಸಸ್ಯ ಎಲ್ಲ ಒಣಗಿಬಿಟ್ಟಿದೆ. ಎಲ್ಲ ಕ್ಲೀನ್ ಮಾಡೋಣ, ಮತ್ತೆ ಚಿಗುರ್ಕೊಳ್ಳುತ್ತೆ. ಚೆನ್ನಾಗಿ ಕಾಣಿಸುತ್ತೆ ಗಿಡ. ಇದರಲ್ಲಿ ಯಾವ ಸಸಿನೂ ಇಲ್ಲ, ವೇಸ್ಟ್ ಆದು ಬೆಳೆದಿಲ್ಲ ಕಳೆದ್ರಾಗೆ. ಸಾಕು, ಇದಿಷ್ಟೇ ಇರಲಿ, ಇದರ ಥರ ಇರಲಿ, ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಇದು ಮುರಿದಾಕೋದು ಬೇಡ. ಇದು ಎಷ್ಟೆಲ್ಲ ಮುರಿದಾಕಿದ್ದೀನಿ, ಇದು ಬೆಳೆದಿರೋ ಒಣಗಿರೋ ಬಳ್ಳಿನೆಲ್ಲ. ಇದಾದಮೇಲೆ ಇದರಲ್ಲಿ ನಿಂಬೆಹಣ್ಣಿನ ಗಿಡ ಮತ್ತು ದಾಸವಾಳ, ಒಂಟಿ ದಾಸವಾಳ ಗಿಡ ಕೂಡ ಬೆಳೆದ್ಬಿಟ್ಟಿದೆ. ಅದು ಈಗೆಲ್ಲ ಚಿಗುರ್ತಾ ಇದೆ. ನಾನು ಎಲೆ ಬಿಡಿಸ್ಕೊಂಡಿದ್ದೆ ಆಯಿಲ್ ಮಾಡೋಣ ಅಂತೇಳಿ. ಈಗ ಮತ್ತೆ ಎಲ್ಲ ಚಿಗುರ್ಕೊಳ್ತಾ ಇದೆ. ಹೂವನ್ನು ಕೂಡ ಬಿಡ್ತಾ ಇಲ್ಲ, ಬಿಡುತ್ತೆ. ಈಗ ನೋಡಿ, ಇದಿಷ್ಟೇ. ಮತ್ತು ಇದನ್ನು ಈ ಥರ ಸೊಡ್ಲು ಮಾಡಿದರೆ ಗಿಡಗಳು ಚೆನ್ನಾಗಿರ್ತವೆ. ಈ ಥರ ಗೊಬ್ಬರನೂ ಕೂಡ ಮಣ್ಣೊಳಗೆ ಹೋಗಿ ಸೇರ್ಕೊಳ್ಳುತ್ತೆ, ಗಿಡಕ್ಕೂ ಗೊಬ್ಬರ ಆಗುತ್ತೆ. ಈ ಥರ ಮಣ್ಣನ್ನು ನಾವು ತಿರುವಾಕೋದ್ರಿಂದ. ಇಷ್ಟ ಆಯಿತು, ಸಾಕಿಷ್ಟೇ ಸಾಕಿದ್ದಕ್ಕೆ. ಇದು ಪಾಟು ಫುಲ್ಲು ಗೊಬ್ಬರ ತುಂಬಿಟ್ಕೊಂಡ್ಬಿಟ್ಟಿದೆ. ಇದ್ರಾಗೆ ಎಲ್ಲ ಗೊಬ್ಬರ ಆಗಿದೆ ಈ ಪಾಟಲ್ಲಿ, ಸಾಕಾಗುತ್ತೆ. ಇದು ಗೊಬ್ಬರ ಆಗಲಿ, ಮತ್ತು ಇವಾಗ ಯಾವುದೂ ವೇಸ್ಟ್ ಆಗ್ತಿಲ್ಲ. ಇದೆಲ್ಲ ಗೊಬ್ಬರ ಆಗಲಿ ಅಂತ ಹಂಗೆ ಬಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಮತ್ತು ಇದು ಕೂಡ ಶೋ ಗಿಡ ಒಣಗಿರೋದೆಲ್ಲ ಅದಕ್ಕೆ ಗೊಬ್ಬರ ಕೊಡುತ್ತೆ. ಇಷ್ಟೇ ಇರಲಿ. ಇಲ್ಲಿ ಮನಿ ಪ್ಲಾಂಟ್ ಹಾಕಿದ್ದೀನಿ. ಮನಿ ಪ್ಲಾಂಟ್ ನೋಡಿ ಚೆನ್ನಾಗಿ ಬಂದಿದೆ. ನೋಡಿ ಸಸಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನು ಒಣಗಿರೋದೆಲ್ಲ ಎಲ್ಲ ಕಿತ್ತಾಕ್ತೀನಿ ನೋಡಿದ್ರೆ. ನೋಡಿ ಎಷ್ಟು ಚೆನ್ನಾಗಿ ಮತ್ತೆ ಎಲ್ಲ ಚಿಗುರ್ಕೊಂಡು ಬಂದಿದೆ. ನಾನು ಹಾಕ್ದಾಗಲೇ ಒಣಗೋಗಿ ಬಂದಿತ್ತು, ಮತ್ತು ಚೆನ್ನಾಗೆಲ್ಲ ಚಿಗುರ್ಕೊಂಡು ಬಂದಿದೆ. ಇವಾಗ ಹೊಸ್ದಾಗಿ ಎಲೆ ಕೂಡ ಮಾಡ್ಕೊಳ್ತಾ ಇದೆ. ತುಂಬ ಖುಷಿ ಆಯ್ತು ನನಗೆ. ಇದು 3ನೇ ಸಲ ನಾನು ಮನಿ ಪ್ಲ್ಯಾಂಟ್ ಹಾಕ್ತಿರೋದು. 3ನೇ ಸತಿಗೆ ಈಗ ಮತ್ತೆ ಬಂದಿದೆ ನೋಡಿ ನಮ್ಮ ಮನೆ ಹತ್ರ. ಅದಕ್ಕೆ ಇದನ್ನು ನನ್ನ ಮಗ ನೋಡಿದರೆ ಕಿತ್ತಾಕ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಹಿಂಗೆ ಹಿಂದಕ್ಕೆ ಸೈಡಿಗೆ ಬಿಟ್ಟಿದ್ದೀನಿ, ಒಳಗೆ ಚೆನ್ನಾಗಿ ಬೆಳೀಲಿ ಮರಿಗೆ ಅಂತೇಳಿ. ಇದರಲ್ಲೂ ಕೂಡ ಒಂದು ತುಳಸಿ ಗಿಡ ಇದೆ, ಕಿತ್ತಾಕ್ತೀನಿ.
ಒಂದ್ಸರಿ ಅವನ್ನು ಕಟ್ ಮಾಡಬೇಕು. ಕತ್ತರಿ ಇಲ್ಲ ಇವಕ್ಕೆ ಕಟ್ ಮಾಡೋಕ್ಕೆ. ಕಸ ಎಲ್ಲ ತುಂಬಿಟ್ಟಿದೆ ಇದಕ್ಕೂ ಕೂಡ. ಒಣಗಿರೋದೆಲ್ಲ ತುಂಬ ಇದೆ. ಗಿಡ ಮುಟ್ಟಿದ್ರೆ ಸಾಕು ಹಂಗೆ ಮುರಿದೋಗುತ್ತೆ ಇದು. ಇಷ್ಟು ನನ್ನ ಪಾಟ್ಗಳು ನೋಡಿ. ಕಸ ನೋಡಿ ಎಷ್ಟೊಂದು ಆಗ್ಬಿಟ್ಟಿದೆ. ಎಲ್ಲ ಕ್ಲೀನ್ ಮಾಡಬೇಕು. ಪಾಪಗೆ ಆಟ ಆಡಕ್ಕೆ ತಂದಿದ್ದಾರೆ. ಪಾಪ ಅಳ್ತಾ ಇತ್ತು ಅವಾಗಲೇ. ದಿನಲ್ಲಾಗಲೂ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಏನಾದ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.